ನಾವು ಎಲ್ಲಿರ್ತೀವಿ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಎಲ್ಲ ನನ್ನ ರೈತ ಮಹನೀಯರಿಗೆ ಈ ರೈತ ಸನ್ಯಾಸಿ ನಮಸ್ಕಾರಗಳು. ಇವತ್ತೇನಪ್ಪ ಒಂದು ಒಳ್ಳೆ ವಿಶೇಷತೆ, ಹಣೆಯಲ್ಲಿ ವಿಭೂತಿ ಕುಂಕುಮ ಎಲ್ಲ ಇಟ್ಕೊಂಡು ಏನಪ್ಪ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ರೆ, ದಯವಿಟ್ಟು ಈ ವಿಡಿಯೋನ ಅಪ್ಪಟ್ಟ ನಮ್ಮ ಹಿಂದೂಗಳು ಯಾರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ನಮ್ಮೂರಲ್ಲಿ ಫೆಬ್ರವರಿ 13ನೇ ತಾರೀಕು ಜಾತ್ರೆ ನಡೆಯೋ ವಿಡಿಯೋನ ಫುಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನೇನು ವಿಶೇಷತೆ ಇದೆ ಪ್ರತಿ ವರ್ಷನೂ ಕೂಡ ನಡೆಯುತ್ತೆ. ಇದು ಸ್ವತಂತ್ರ ಸಿದ್ಧಲಿಂಗೇಶ್ವರ ಗವಿಮಠ ಅಂತ ಇದಕ್ಕೆ ಹೆಸರಿರೋದು. ಇಲ್ಲಿ ಶಿವನ ಉದ್ಭವ ಮೂರ್ತಿನೂ ಕೂಡ ಇದೆ. ಆಕ್ಚುಲಿ ನಮ್ಮ CM ಯಡಿಯೂರಪ್ಪನವರ ಮನೆ ದೇವರು, ಕೇರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ. ಇಲ್ಲಿ ಗವಿಮಠ ಅಂತ ಒಂದು ಪ್ಲೇಸ್ ಇದೆ. ಆಕ್ಚುಲಿ ಯಡಿಯೂರಪ್ಪನವರು, ಅವರ ಫ್ಯಾಮಿಲಿ ಮತ್ತೆ ತುಂಬಾ ರಾಜಕಾರಣಿಗಳೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿರ್ತಾರೆ. ತುಂಬಾ ಅದ್ಭುತವಾಗಿದೆ. ಇದು ನೈಟು ಇರ್ತಕ್ಕಂತ ಒಂದು ಸಿಚುವೇಶನ್ ಅಷ್ಟೇನೆ. ಇದನ್ನ ಫುಲ್ಲು ವಿಡಿಯೋ ಎಲ್ಲ ಬೆಳಗಿನ ಟೈಮು ಏನೇನು ಕಾರ್ಯಕ್ರಮ ಇದೆ, ಯಾವ್ಯಾವ ತರ ಜಾತ್ರೆ ನಡೆಯುತ್ತೆ, ಇದು ತುಂಬಾ ವರ್ಷಗಳಿಂದ ಹೆಂಗ್ ನಡೀತಿದೆ ಅನ್ನೋದನ್ನ ನೀವು ಕೂಡ ಇಲ್ಲಿ ಬಂದು ನೋಡಕ್ಕಾಗ್ಲಿಲ್ಲ ಅಂದ್ರೂ ವಿಡಿಯೋದೆಲ್ಲರೂ ನೋಡ್ಬೋದು. ನಮ್ಮ ಹಳ್ಳಿ ಕಡೆ ಈಗಲೂ ಕೂಡ ಈ ಜಾತ್ರೆ ಹಬ್ಬ ಹರಿದಿನಗಳನ್ನ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಇಲ್ಲಿ ಕಾಣಿಸ್ತಿದೆ. ಒಂದು ಬೆಟ್ಟ ಅಂತ, ಆ ಬೆಟ್ಟದಲ್ಲಿ ಕಳ್ಳರುಗುಡಿ ಅಂತಿದೆ. ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಬೆಳಗ್ಗೆ ಆಟ ಆಡ್ತಾರೆ. ಇದು ಅಲ್ಲಿಂದ ರಥ ಬರ್ತಕ್ಕಂತ ಪ್ಲೇಸು. ಅಲ್ಲಿಂದ ರಥ ಬಂದು ಇಲ್ಲಿ ಬಂದು ಜಾಯಿನ್ ಆಗುತ್ತೆ. ಇಲ್ಲಿ ಬಂದು ಜಾಯಿನ್ ಆದ್ರೆ ಇಲ್ಲಿ ಪೂಜೆ ಅಂತ್ಯ ಆಗುತ್ತೆ. ಆ ತರ ರಥ ಎಲ್ಲ ಇದೆ. ಆ ರಥನ ಎಲ್ರು ನಾವೇ ಕೈಯಾರ ಎಳಿತೀವಿ. ಅಷ್ಟೊಂದು ಅದ್ಭುತವಾಗಿದೆ. ಜಾತ್ರೆಗೆ ಈಗ ಬಂದವನೇ ನಮ್ಮ ಶಿಷ್ಯವನು ಬಹಳ ಖತರ್ನಾಕ್ ನೋಡಿ. ನಮ್ಮ ಹುಡುಗರೆಲ್ಲ ನೈಟ್ ಎಲ್ಲ ಜಾತ್ರೆಗೆ ಬಂದು ಪೂಜೆ ಮಾಡಕ್ ಸಲುವಾಗಿ ಬರ್ತಾರೆ, ಆಡ್ತಾರೆ, ಕುಣಿತಾರೆ, ಆಟ ಆಡ್ತಾರೆ. ಎಲ್ಲ ನಾವೆಲ್ಲ ಈಗ ಚಿಕ್ಕೂರಲ್ಲಿ ಇವ್ರಂಗಿದ್ದಾಗ ಹಿಂಗ್ ಬಂದು ಎಲ್ಲ ಕುಣಿದಾಡ್ತಿದ್ದೋ. ಅದೇ ತರದಲ್ಲಿ ಯಾವ ಬಂದೆ ಇವ್ ಬಂದ ಆಟಾಡಿ ಅಲ್ಲೆಲ್ಲ ಇದ್ ಮಾಡ್ಕೊ ಬರ್ತೀನಿ. ಈ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ನಾಟ್ಯ ಗ್ರಾಮದಲ್ಲಿ ಇಡೀ ಮಂಡ್ಯ ಜಿಲ್ಲೆ ಕೆರಪಡ ತಾಲೂಕು ಬೂಕರ ಹೋಬಳಿ ಇಂತ ಸುತ್ತಮುತ್ತಲ ಜನ ಸೇರ್ತಾರೆ, ಲಕ್ಷಾಧಿಪತಿ ಜನ ಸೇರ್ತಾರೆ. ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇದೆ, ಬ್ಯಾಲ್ ಗ್ರ್ಯಾಂಡ್ ಇದೆ. ಇನ್ನು ಉತ್ಸವ ಜೋರ ಮಾಡ್ಬೇಕಾದ್ರೆ ವರ್ಷ ಬರ್ತೀವಿ. ನಮ್ಮ ಎಲ್ಲ ವಿನಂತಿ ಮಾಡ್ಕೊಳ್ತಾ ನಮ್ಮ ರೈತರು ಬಾಂಧವರೆಲ್ಲವ ಇಲ್ಲಿ ಜಾತ್ರೆ ಜೋರಾಗಿ ನಡೀತದೆ. ಇನ್ಮೇಲೆ ಅದರಿಂದ ಎಲ್ಲ ಶಾಂತಿ ರೀತಿಯಿಂದ ವರ್ತಿಸ್ಬೇಕು. ಗಲಾಟೆ ಇಲ್ಲ, ಯಾವ್ದಿಲ್ಲ, ಎಲ್ಲ ಸೆಕ್ಯೂರಿಟಿ ಎಲ್ಲ ಸಿಸ್ಟಮ್ ಇರ್ತದೆ. ಸುತ್ತಮುತ್ತ ಹಳ್ಳಿ ಎಲ್ಲ ಬೆಂಗಳೂರು ಮೈಸೂರಿನಿಂದ ಬರ್ತಾರೆ. ಇಲ್ಲಿ ಅಷ್ಟು ಭಕ್ತಿಯಿಂದ ಜನ ಸಾಮಾನ್ಯ ಸೇರ್ತಾರೆ. ಇಲ್ಲಿ ಅಂದ್ರೆ ಇದು ಭಕ್ತಿ ಇಷ್ಟೇ. ಅದು ಸರಿ ಅಷ್ಟು ಬಂದೇ ಇದ್ ಮಾಡ್ತಾರೆ. ಇಲ್ಲಿ ಬಂದ್ ಪೂಜೆ ಮಾಡಿಸ್ಕೊಂಡು ಹೋಗಿ ಬಂದು ಆರೋಗ್ಯ ಕೊಟ್ಟು ಎಲ್ಲ ಮದ್ವೆ ಆಗ್ತದವ್ರಿಗೆಲ್ಲ ಹೆಣ್ ಸಿಗ್ತವೆ. ಇಲ್ಲಿ ಯಾರ್ಯಾರಿಗೆ ಮದ್ವೆ ಆಗಿರಲ್ವೋ ಅವ್ರಿಗೆಲ್ಲರಿಗೂ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಮಕ್ಳಾಯ್ತದೆ. ಹೌದು, ಎಲ್ರಿಗೂ. ಇದು ತೇರು, ನಮ್ಮೂರ ಜಾತ್ರೆ. ಅಲ್ಲಿ ಬೆಟ್ಟ ಇದೆ, ಕಾಣಿಸ್ತಾ ಇದೆ ನಿಮಗೆ.
ನಮ್ಮೂರ ಜಾತ್ರೆ ಫೆಬ್ರವರಿ 13ನೇ ತಾರೀಕು 13-14 ಜಾತ್ರೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಗವಿಮಠ. ನಾನು ಮಾತಾಡ್ತೀನಿ ಗವಿಮಠ ಜಾತ್ರೆಯಲ್ಲಿ ಬಹಳ ಶ್ರದ್ಧೆಯಿಂದ ಮಾಡ್ತಾವ್ರೆ ಎಲ್ರು ಕೂಡ. ಯಾರಿಗೂ ಮದ್ವೆ ಆಗಿಲ್ಲ. ನೀನ್ ಯಾಕ ಮರಿ ಹಂಗ ಹೇಳಿ ನಾವು ಮದ್ವೆ ಆಗಿಲ್ಲ. ಈಗ ಆಗ್ಬೇಕು ಪಾಪ ಇವನ್ಗೆ. ಎಲ್ಲಾರು ಎಣ್ಣೀರ್ ನೋಡಿ. ರೋಹಿತ್ಂಗೂ ಆಗ್ಬೇಕಂತ ಇವಾಗ. ಎಲ್ಲಾರನ್ನ ಕಟ್ಟ ಅಲ್ಲಿ ರೋಹಿತ. ಇದು ನಮ್ಮ ಗವಿ ಮಠದ ಜಾತ್ರೆಯ ಎಂಟ್ರಿ. ಇದು ಎಲ್ಲ ಜಾತ್ರೆ ಮುಗಿಸ್ಕೊಂಡು ಬರ್ತಿದ್ದಾರೆ. ಹೋಗ್ತಾ ಇದ್ದೀನಿ. ದರ್ಬಾರ್ ಆಡ್ತಾ ಇದ್ದೀನಿ. ಚಿಕ್ಕ ಹುಡುಗರ ಜೊತೆ ಬೆಟ್ಟ ಹತ್ತುತ್ತಾ ಇದೀನಿ. ಎಲ್ಲ ಇಲ್ಲಿ ನಮ್ಮ ಸ್ನೇಹಿತರು ಹೆಂಗ್ ಕೂತವ್ರೆ ಅಂದ್ರೆ ಬಂದ್ರು ಇವರೆಲ್ಲ ಬಂದ್ರು. ಇವರೇ ದೊಡ್ಡ ಕಳ್ಳನ ಮಕ್ಕಳು. ನೀನ್ ಹಬ್ಬಂಗ್ ಕೊಟ್ಬಿಟ್ರೆ ಬನ್ನಿ ಎಲ್ಲ ಜೊತೆಲಿ ಬರ್ಲಾಯ್ತು. ಜೊತೆಲಿ ಒಂದ್ ಕೆಲ್ಸ ಮಾಡೋ. ಇಲ್ಲ ಅಲ್ಲಿ
ಹಾ ಎಲ್ರೂ ಕೂಡ ನಮ್ಮ ಜೊತೆ ಬನ್ನಿ. ಬೆಟ್ಟ ಹತ್ತ ದಾರಿಗಳು ಬಹಳ ಕಠಿಣವಾಗಿವೆ. ನಿಧಾನ. ಹೇಳು ಹೇಳು. ಇದು ನಮ್ಮ ಬೆಟ್ಟ. ಹಾ ಅವ್ರ ನಮ್ಮ ಹುಡುಗರು. ಹಾ ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಕೂತವ್ರೆ ಇವ್ರು. ನಮ್ಗಿನ್ ಮೊದ್ಲು ಬಂದು ಹತ್ರ ಮೇಕೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ತಿಂಡಿ ಅಂತ ಹೊಡಿಕ್ಕೆ ಹೆಂಗ್ ಕೂಗ್ತಾವ್ ನೋಡಿ. ಎಲ್ರಲ್ಲ ನೋಡದ ತಳ್ಬಿಡದ, ನೋಡೇ ಬಿಡದ. ಲೋ ಅವ್ರು ತಳ್ಬೇಡಿ, ಇಲ್ಲಿಂದ ಉಳ್ಳಿ ನೀವು ಸಾಕು. ಕೂಡ ಎಲ್ಲ ಬೆಟ್ಟ ಹತ್ತಿ ಇಳಿತಿದ್ದಾರೆ. ನಾನಿವಾಗ ಬೆಟ್ಟ ಹತ್ತುತ್ತಾ ಇದೀನಿ ನೋಡಿ. ಈ ತರ ಎಡ್ಜ್ ಇದೆ. ಕಾಣಿಸ್ತಿದ್ಯಾ? ಕೆಳಗಡೆ ಕುತ್ಕೊಂಡ್ರೆ ನೋಡಿ ಇವಾಗ. ಪಾಕ ನೀನ್ ಅಕ್ಕ, ನೀನ್ ಹಾಕೊಂಡ್ ಅಣ್ಣ ಬೆಟ್ಟದ ಮೇಲೆ ಸೌಂದರ್ಯ ಪ್ರದಕ್ಷಿಣೆ ಮಾಡಿಕೊಂಡು ಇಳಿಯುತ್ತಿರುವುದು. ಹೆಂಗ್ ಡೌನ್ ಇದೆ ನೋಡಿ.